ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಕೈಮಾ ಮಾಡಬೇಕು ಅಂತ ಇದ್ದೀನಿ. ಮಸಾಲೆ ರುಬ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಹಾಕಿದ್ದೀನಿ ಗೊತ್ತಾ? ನಾನು ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದೆರಡು ಚಕ್ಕೆ ಲವಂಗ, ಓಕೆನಾ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಹಣ್ಣು ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಕೈಮಾ ಮಾಡಬೇಕಾದ್ರೆ ಇದಕ್ಕಿನ್ನ ಅವರೆಕಾಳು ನೆನಪಾಗೇ ಆಗುತ್ತೆ. ಸೀಸನ್ ಇಲ್ಲದಿರೋ ಕಾರಣ ನಾವು ಅದನ್ನು ಹಾಕೋದಿಲ್ಲ ಅಲ್ವಾ. ಈಗ ಹೆಂಗಿದ್ರು ಸೀಸನ್ ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ಅವರೆಕಾಳನ್ನ ಇಕ್ಕಿ ಕೈಮಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿದೆ, ಇದು ಸಂಡೇ ಬ್ಲಾಗ್ ಆಗಿದೆ, ಓಕೆನಾ. ಈಗ ಇದಕ್ಕೆ ಅವರೆಕಾಳು ಮಾಡಬೇಕಂದ್ರೆ ಫಸ್ಟು ಈಗ ಎಣ್ಣೆ ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡೆ, ಆಮೇಲೆ ಇದಕ್ಕೆ ಅವರೆಕಾಳು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಖಾರ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಇದೆಲ್ಲ ಅಪ್ಪಚ್ಚಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡಿದ್ಮೇಲೆ ಸಪ್ರೇಟಾಗಿ ಎತ್ತಿಕ್ಕೊತೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅದೇ ಗೊತ್ತಲ್ಲ ಅಪ್ಪಚ್ಚಿ ಆಗುತ್ತೆ ಅಂತ. ಅದರಿಂದಾಗಿ ಕೈಮಾ 2 ವಿಷಲ್ ಕೂಗಿಸಿದ್ಮೇಲೆ ಈ ಕಾಳನ್ನ ಹಾಕ್ಬಿಟ್ಟು ಒಂದು ಮಳ್ಳಿಸ್ತೀನಿ. ಅಷ್ಟಕ್ಕೆ ಬೆಂದೋಗುತ್ತೆ. ಕಾಳು ಹಂಗಂಗೆ ಇದ್ರೇ ಚೆಂದ. ಅದಕ್ಕೋಸ್ಕರ ಓಕೆ, ಸಪ್ರೇಟಾಗಿ ಎತ್ತಿಕೊಂಡಿದ್ದೀನಿ. ಈಗ ಮಸಾಲೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಏಕೆಂದರೆ ಆಲ್ರೆಡಿ ಚಿಕನ್ ಸಾರು ಮಾಡಿದ್ದೀನಿ. ಚಿಕನ್ ಗ್ರೇವಿ ಥರ ಮಾಡಿದ್ದೀನಿ, 2 ಮಾಡಿದ್ದೀನಿ, ಚಿಕನ್ನು ಮತ್ತು ಇದು ಅವರೆಕಾಳು. ನಿಜ ಸೀರಿಯಸ್ಲಿ ಬೇಜಾರಾಗ್ತಾಯಿದೆ ನನಗೆ. ಏನು ಗೊತ್ತಾ, ಕೈಮನ ಉಂಡೆ ಹಾಕ್ಬಿಟ್ಟು 2 ಸಲ 3 ಸಲ ವಿಜಿಲ್ ಕೂಗಿಸ್ದೆ, ಓಕೆನಾ. ಸೈಡಲ್ಲಿ ಅವರೆಕಾಳನ್ನ ಒಗ್ಗರಣೆ ಕೊಟ್ಟು ಒಗ್ಗರಣೆಯಲ್ಲಿ ಫ್ರೈ ಮಾಡಿ ಒಂದು ಬಟ್ಲಿಗೆ ಇಟ್ಕೊಂಡಿದ್ನಲ್ವಾ, ಅದು ಇಟ್ಕೊಂಡಿದ್ನಲ್ವಾ, ಅದನ್ನು ಕುಕ್ಕರ್ ಓಪನ್ ಮಾಡಿದೆ. ಓಪನ್ ಮಾಡಿದ ತಕ್ಷಣ ಝಕ್ಕಂತ ಅವರೆಕಾಳೆಲ್ಲ ಬಗ್ಗಿಸ್ಬಿಟ್ಟೆ. ನನಗೆ ಗೊತ್ತೇ ಇಲ್ಲ ವಿಡಿಯೋ ಮಾಡಬೇಕು ಅಂತ. ಅಯ್ಯೋ ದೇವರೇ, ಶಿವನೇ, ಶಂಭುಲಿಂಗ, ಮಹದೇಶ್ವರ. ಅಯ್ಯೋ ಬೇಡ, ಮಟನ್ ಟೈಮಲ್ಲಿ ದೇವ್ರನ್ನ ನೆನೆಸ್ಕೊಳ್ಳೋದು. ಹಂಗೆ ಒಳಗೆ ಹಾಕ್ಬಿಟ್ಟೆ. ಹಾಕಿದ್ಮೇಲೆ ಅಯ್ಯೋ ಎಂಥ ಕತೆ ಮಾಡಿದೆ ನಾನು, ತೋರಿಸ್ಬೇಕಾಯ್ತಲ್ಲ ಅಂತ ನೆನೆಸ್ಕೊಂಡೆ. ನೋಡಿ ಎಷ್ಟು ಮಟ್ಟಿಗೆ ನನ್ನ ಜಾಣೆ ಅಲ್ವಾ. ನನ್ನ ಜಾಣೆ ಅಂತ ಯಾರ್ಯಾರು ಒಪ್ಕೊತೀರಾ? ಒಪ್ಕೊಂಡವರು ಕಮೆಂಟ್ ಮಾಡಿ, ಓಕೆನಾ. ನೋಡಿ ಈಗ ನೋಡಿ ಅವರೆಕಾಳು ಆಹಾ ಕೈಮಾ ಹೆಂಗಿದೆ ಗೊತ್ತಾ, ಸೂಪರ್ ಘಮ ಅಂತ ಇದೆ. ಈಗ ಮುಚ್ಚಿಬಿಡ್ತೀನಿ. ಈ ಕುದೀತಾ ಇದೆ ನೋಡಿ, ಈ ಬಿಸಿಗೆನೆ ಅವರೆಕಾಳು ಬೇಯ್ಕೊಳ್ತಾ ನೋಡೋಣ. ಆಮೇಲೆ ಬೇಕಾದ್ರೆ ಒಂದು ಮಳ್ಳಿಸ್ತೀನಿ, ಸರಿನಾ. ಹಿಂಗೆ ಮುದ್ದೆ ಮಾಡ್ತಿದ್ನಲ್ಲ, ಅದಕ್ಕೆ ವಿಡಿಯೋ ಮಾಡಿದೆ ಪೋ. ಹೆಂಗಿರೋ ಮುದ್ದೆ ಕಟ್ತಾಯಿದ್ದೀನಿ. ಅದನ್ನು ಮುಂಚೆನೇ ತೋರಿಸ್ಬೇಕಿತ್ತಲ್ವಾ. ಅಯ್ಯೋ. ಮತ್ತು ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಮತ್ತು ಅಡುಗೆ ಏನು ಇವತ್ತು? ಟಿಫನ್ ಏನು ಇವತ್ತು? ನಮ್ಮ ಮನೇಲಿ ಟಿಫನು ಪಾರ್ಸಲು ಇಡ್ಲಿ. ಮತ್ತು ಅದೇ ಇವಾಗ ಇದು ಎಷ್ಟು ಮುದ್ದೆ ಆಗೋಯ್ತಲ್ಲ. 4 ಮುದ್ದೆ ಮಾಡೋಕ್ಕೆ ಅಂತ ಇಟ್ಕೊಂಡೆ, 5 ಆಗೋಯ್ತು. ನೋಡಿ, ಕೈ ತುಂಬ ಬಳೆ ಹಾಕ್ಕೊತಾ ಇದ್ದವಳು ಯಾವ ಸ್ಥಿತಿಗೆ ಬಂದಿದ್ದೀನಿ. ಸಿಂಗಲ್ ಬಳೆ ಹಾಕ್ದಂಗೆ ಆಗೋದು. ಇದು ದಪ್ಪ ಮುದ್ದೆ. ಯಾರು ತಿಂತಾರೆ ನಮ್ಮ ಮನೇಲಿ ಇಷ್ಟು ದಪ್ಪ ಮುದ್ದೆ?
ಯಾರೂ ತಿನ್ನಲ್ಲ ಇಷ್ಟಪ್ಪ. ಈಗ ಯಾಕೆ ನಗ್ತೆ ಗೊತ್ತಾ, ನೆನ್ನೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಒಬ್ಬರು ವೀಡಿಯೋ ನೋಡಿದೆ. ಇದು ಈ ಮುದ್ದೆ ಇದೆಯಲ್ಲ, ಈ ಮುದ್ದೆ, ಇಲ್ಲೊಂದು ಸಣ್ಣ ಮುದ್ದೆ ಇದೆಯಲ್ಲ, ಈ ಮುದ್ದೆ ಇದೆರಡು ಸೇರಿಸಿದ್ರೆ ಒಂದು ಮುದ್ದೆ ಆಗುತ್ತೆ. ಇವತ್ತು ಸಣ್ಣ ಮುದ್ದೆ ಮಾಡ್ಕೊಂಡಿದ್ದೀನಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡಿದರು. ಅದು ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಇಷ್ಟಪ್ಪನೇ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಅಂಥದ್ರಲ್ಲಿ ಅದು ಸಣ್ಣ ಮುದ್ದೆ ಅಂತೆ ನೋಡಿ. ಹಿಂಗೆ ಇದು ಪುಟಾಣಿ ಮುದ್ದೆ ನಮ್ಮ ಮಕ್ಳಿಗೆ ಕೊಡ್ತೇನೆ. ನಮ್ಮ ಮಕ್ಕಳು ಮುದ್ದೆ ತಿನ್ನಲ್ಲ, ಮಟನು ಚಿಕನು ಮಾಡಿದ್ರೆ ಮಾತ್ರ ತಿಂತಾರೆ. ಅದಕ್ಕೆ ಸಣ್ಣ ಮುದ್ದೆ ಅವ್ರಿಗೆ. ಇಷ್ಟು ಮುದ್ದೆ ಮಾಡಿಕ್ಕಿದ್ದೀನಿ. ಅಪರೂಪಕ್ಕಲ್ವ ಮುದ್ದೆ ಮಾಡೋದು, ಅದಕ್ಕೆ ಹಾಟ್ ಬಾಕ್ಸ್ ಏನು ನಾನು ತಿನ್ನೋದು ಪರ್ಚೇಸ್ ಮಾಡ್ಕೊಂಡಿಲ್ಲ, ತೊಗೊಂಡಿಲ್ಲ. ಈಗ ಸದ್ಯಕ್ಕೆ ಎಲ್ಲ ಅಪ್ಪ ಅಮ್ಮ ಬರ್ತಾಯಿದ್ದಾರಲ್ಲ, ಇಲ್ಲಿಗೆ ಹಾಕಿದ್ದೀನಿ. ಈಗಲೇ ಊಟ ಮಾಡೋದಲ್ವಾ, ಓಕೆ. ಹಂಗೆ ಇಟ್ಟು ನೋಡಿ, ಈ ಪಾತ್ರೆಯಲ್ಲಿ ಮಾಡಿರೋದು ನಾನು. ನಮ್ಮ ಅಪ್ಪ ಅಮ್ಮನಿಗೆ ಮಾಡೋಕ್ಕೆ ಬರಲ್ಲ ಈ ಪಾತ್ರೆಯಲ್ಲಿ, ಗೊತ್ತಾ? ಅವ್ರಿಗೆ ಗುಂಡಿಗಿರೋ ಪಾತ್ರೆಯಲ್ಲಿ ಕೇಳ್ತಾರೆ. ನಾನು ಕಲ್ತುಬಿಟ್ಟೆ. ಅದು ಕುತ್ಕೊಂಡೆಲ್ಲ ಜಡಿತೀವಲ್ಲ, ಆ ಥರ ಎಲ್ಲ ಏನು ಜಡಿಯಲ್ಲ, ನಾನು ನಿಂತ್ಕೊಂಡೇ ಇದರಲ್ಲಿ ಹಾಕ್ಕೊಂಡು ಜಡಿತೀನಿ. ನೋಡಿ ಎಷ್ಟು ನೈಸಾಗಿ, ಎಷ್ಟು ಚೆನ್ನಾಗಿ ಬಂತು ಮುದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಹಂಗೆ ನಾನು ಕಲ್ತುಬಿಟ್ಟೆ ಮುದ್ದೆ ಮಾಡೋದು. ಟಂಟಣ ಅದನ್ನ ಮುರಿಬಾರ್ದಾಗಿತ್ತು, ನಿಂಗೆ ಕೊಟ್ಬಿಡ್ಬೇಕಾಯ್ತು. ಇದೇನಿದು ಕೈಮಾ? ಕೈಮಾ ತಗ ಸವಳು ಅದು ಇದಾಗೋದಕ್ಕೆ ಏನು ಸವಿಯಲ್ಲ, ಅದು ಉಪ್ಪಿನಕಾಯಿ ಸಿಪ್ಪೆ. ಇಲ್ಲ ಸವಿಯಲ್ಲ, ಯಾಕೋ ಮಸಾಲೆ ಸ್ವಲ್ಪ ಮೆಲ್ಲಗೆ ತೋರಿಸು. ಇದು ಮಸಾಲೆ ಯಾಕೋ ಶಾರ್ಟೇಜ್ ಆಯಿತು. ದೊಡ್ಡ ಜಾರಲ್ಲಿ ಮಸಾಲೆ ಹಾಕಿದ್ನಲ್ವಾ, ಆವಾಗ ಏನೇಳು ಕಾಯಿ ಸ್ವಲ್ಪ ಇತ್ತಲ್ವಾ, ಅದರಿಂದಾಗಿ ಅದು ಮಸಿಲಿಲ್ಲ ಅಷ್ಟೇ. ಅಮ್ಮ ಕೈ ಹಾಕೋ, ಇನ್ನೊಂದೆರಡು ಹಾಕೋ. ಇಲ್ಲಿ ನಾನು ವಿಡಿಯೋ ಮಾಡಬೇಕು, ಹಾಕೋ. ಆಹಾ, ನೋಡಿ ನೋಡಿ ನೋಡಿ, ಯಾರಿಗೆ ಬೇಕು ಕೈಮಾ ಇದ್ಕವ್ರೆ ಕಾಳು ಕೈಮಾ ಸಾರು, ಯಾರಿಗೆ ಬೇಕು ಬನ್ನಿ ಬನ್ನಿ. ಬಿಸಿ ಬಿಸಿ ರಾಗಿ ಮುದ್ದೆಗೆ ಇದ್ಕವ್ರೆ ಕಾಳು ಮತ್ತೆ ಈರುಳ್ಳಿ ಹಾಕಿದ್ನಲ್ಲ. ಯಾರಿಗೆ ಬೇಕು ಬನ್ನಿ ಬನ್ನಿ ಬನ್ನಿ. ಇರಿ ಇರಿ ಇರಿ. ಅವರೆಕಾಳು ಒಂದು ಕುದಿನೂ ಬೇಯಿಸಿಲ್ಲ ನಾನು, ಅಷ್ಟು ಹಿಂಗಿರ್ಬೇಕು ಅವರೆಕಾಳು. ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ, ಹಿಂಗೆ ಕಾಳು ಕಾಳು ಹಂಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಎಷ್ಟು ಸಕ್ಕದಾಗಿ ಬಂದಿದೆ ಗೊತ್ತಾ, ಬಾಯಲ್ಲಿ ನೀರು ಬರ್ತಾಯಿದೆ. ಪರವಾಗಿಲ್ಲ, ಗ್ರೇಟ್ ಗ್ರೇಟ್, ಚೆನ್ನಾಗಿ ಮಾಡಿದ್ದೀನಿ ಕೈಮಾನ. ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.